ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಈ ಒಂದು ಹೊಸ ವಿಡಿಯೋದಲ್ಲಿ ನಾನು ತಿಳಿಸುವ ವಿಷಯ ಏನೆಂದರೆ, ನಿಮಗೆಲ್ಲ ಗೊತ್ತಿರುವಂತೆ ಇಂದು SSLC ಫಲಿತಾಂಶ ಬಂದಿದೆ. ನಿಮ್ಮ ಫಲಿತಾಂಶ ಮತ್ತು ನೀವು ನಮ್ಮ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಪಡೆದುಕೊಂಡ ಅಂಕಗಳು ನಿಮ್ಮ ಕಣ್ಣ ಮುಂದೆ ಇವೆ. ಹಾಗಾದರೆ ನಾನು ಪರೀಕ್ಷೆಯೊಳಗೆ ಏನನ್ನು ಬರೀಬೇಕಾಗಿತ್ತು ಮತ್ತು ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅದನ್ನೆಲ್ಲವನ್ನು, ಅಂದ್ರೆ ಪರೀಕ್ಷೆ ಬರೆದ ದಿವಸನೇ ನಿಮಗೆಲ್ಲ ಕೀ ಆನ್ಸರ್ಗಳನ್ನು ಹಾಕಿದ್ವಿ. ಆದರೂ ಕೂಡ ಕರ್ನಾಟಕ SSLC ಬೋರ್ಡ್ನವರು ನಿಮ್ಮಿಂದ ಯಾವ ರೀತಿಯ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನೋದರ ಒಂದು ಐಡಿಯಾ ನಿಮಗೆ ಸಿಗಲಿ ಅಂಥೇಳಿ ಮತ್ತೊಮ್ಮೆ ಈ ಆನ್ಸರ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರು ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ನಾಟ್ ಕ್ಲಿಯರ್ ಆಗಿದ್ದೀರಿ ಅವರು ಹೆದರ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇದೇ ದಿನಾಂಕ 26ನೇ ತಾರೀಕಿನಿಂದ ಮತ್ತೆ 2ನೇ ಹಂತದ ಪರೀಕ್ಷೆಗಳು ನಡೀತಾ ಇದ್ದಾವೆ. ಅದಕ್ಕೆ ನೀವೆಲ್ಲ ತಯಾರಿ ಮಾಡಿಕೊಳ್ಳ್ರಿ ಅಂತ ಹೇಳುತ್ತಾ, ಈಗ ಇಲ್ಲಿ ಒಂದೊಂದಾಗಿ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ಟ್ಯಾಗಿಗೆ ಸಂಬಂಧಪಟ್ಟಂಗಿತ್ತು. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂಥೇಳಿ. ಇದಕ್ಕೆ ಕೊಟ್ಟಿರುವಂಥ ವಾಕ್ಯ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ನೋಡ್ರಿ. ಡೋಂಟ್ ದೇ ಅಲ್ಲ, ಡಿಡಂಟ್ ದೇ ಆಗ್ಬೇಕದು ಆನ್ಸರ್. ಒಂದನೇದ್ದೇನು ಡಿಡಂಟ್ ದೇ. ಕೊಟ್ಟಿರುವಂಥ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಆನ್ಸರ್ ಡಿಡಂಟ್ ದೇ ಮಾಡಿರಿ ಅದನ್ನು ಸ್ವಲ್ಪ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಇನ್ಫಿನಿಟಿವ್ಗೆ ಸಂಬಂಧಪಟ್ಟಂಗಿತ್ತು. ಅಲ್ಲಿ ವಿ ಸೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆ್ಯಸ್ ಟು ಮೇಕ್ ಅ ಡೀಡ್ ಅಂತ ಹೇಳಿ ಕೊಟ್ಟಿದ್ದರು. ಅಲ್ಲೇ ಇನ್ಫಿನಿಟಿವ್ ಯಾವುದು ಅಂತ ಕೇಳಿದರು, ಟು ಸರ್ವೆ ಅನ್ನೋದು ಇನ್ಫಿನಿಟಿವ್ ಆಗಿತ್ತು. ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋದಾದ್ರೆ ಲ್ಯಾಂಗ್ವೇಜ್ ಫಂಕ್ಷನಿಗೆ ಸಂಬಂಧಪಟ್ಟಂಗಿತ್ತು. ಅಲ್ಲಿ ವುಡ್ ಯು ಪ್ಲೀಸ್ ಅಂತ ಇರೋದ್ರಿಂದ ಅದು ರಿಕ್ವೆಸ್ಟಿಂಗ್ ಆಗ್ತಾಯಿತ್ತು. ಅದೇ ರೀತಿ ನಾಲ್ಕನೇ ಪ್ರಶ್ನೆ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ಗೆ ಸಂಬಂಧಪಟ್ಟಂಗಿತ್ತು. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದರು. ಸರಿಯಾದ ಉತ್ತರ ವುಡಂಟ್ ಹ್ಯಾವ್ ಅಂಥೇಳಿ ಆಗಿತ್ತು. ಅದು ವುಡಂಟ್ ಹ್ಯಾವ್. 5ನೇ ಪ್ರಶ್ನೆ 1 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ ಕೇಳಿದ್ರು. ಅದರೊಳಗೆ 2 ಶಬ್ದಗಳು 1 ಸಿಲೆಬಲ್ ಇದ್ವು. ಹೀಗಾಗಿ ನಮಗೆ ಕೀ ಆನ್ಸರ್ನೊಳಗೆ ಕಾಮು ಕೊಟ್ಟಿದ್ದರು, ಕ್ಲಿಯರು ಕೊಟ್ಟಿದ್ದರು. ಯಾವ್ದ್ರೊಳಗೆ ಯಾವ್ದು ಬರೆದ್ರೂ ಕೂಡ ನೀವು 1 ಮಾರ್ಕ್ಸನ್ನು ಕೊಡ್ರಿ ಅಂಥೇಳಿ ಹೇಳಿದರು. ಹೀಗಾಗಿ 2 ರೈಟ್ ಆನ್ಸರ್ ಅದು. 6ನೇ ಪ್ರಶ್ನೆಗೆ ಹೋಗೋದಾದ್ರೆ ಕೊಲೊಕೇಟಿವ್ ವರ್ಡ್ ಕೇಳಿದ್ರು. ಟೇಬಲ್ಗೆ ಕೊಲೊಕೇಟಿವ್ ವರ್ಡ್ ಯಾವುದು ಅಂದ್ರೆ ಕ್ಲಾತ್ ಅಂಥೇಳಿ. 7ನೇ ಪ್ರಶ್ನೆ ಆರ್ಟಿಕಲ್ ತುಂಬೋದಿತ್ತು. ಅದು ಸೂಪರ್ಲೇಟಿವ್ ಡಿಗ್ರಿ ಇರೋದ್ರಿಂದ ಟಾಲೆಸ್ಟ್, ರಾಜೇಶ್ ಈಸ್ ಅ ಡ್ಯಾಶ್ ಟಾಲೆಸ್ಟ್ ಬಾಯ್ ಅಂತ ಇತ್ತಲ್ಲ, ಹೀಗಾಗಿ ಟಾಲೆಸ್ಟ್ ಹಿಂದೆ ಸೂಪರ್ಲೇಟಿವ್ನೊಳಗೆ ಯಾವಾಗಲೂ ಆರ್ಟಿಕಲ್ ದ ಬರ್ತೈತಿ. 8ನೇ ಪ್ರಶ್ನೆ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಗಿತ್ತು. ಕ್ವಿಕ್ಲಿ ಅನ್ನುವಂಥ ಶಬ್ದಕ್ಕೆ ಅಂಡರ್ಲೈನ್ ಮಾಡಿದ್ರು. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ ಅಂತೇಳಿ. LY ಬಂದಿರುವುದು ಸಾಮಾನ್ಯವಾಗಿ ಏನಾಗಿರ್ತಾವೆ, ಎಡ್ವರ್ಬ್ಗಳಾಗಿರ್ತಾವೆ. ಹೀಗಾಗಿ ಎಡ್ವರ್ಬ್ ಬರೆದವ್ರಿಗೆಲ್ಲ ಮಾರ್ಕ್ಸ್ ಸಿಕ್ಕಿದೆ. 9ನೇ ಪ್ರಶ್ನೆ ಪ್ರಿಪೋಸಿಷನ್ ತುಂಬೋದಿತ್ತು. 9ನೇ ಪ್ರಶ್ನೆ ಲಿಂಕರಿಗೆ ಸಂಬಂಧಪಟ್ಟಂಗಿತ್ತು. ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಅಂಥೇಳಿ. ಅಲ್ಲಿ ಬಟ್ ಶಿ ಡಿಡ್ ನಾಟ್ ಗೆಟ್ ಗುಡ್ ರಿಸಲ್ಟ್ ಅಂತ. ಅಲ್ಲಿ ಲಿಂಕರ್ ಬಟ್ ಅನ್ನು ತುಂಬಬೇಕು. 10ನೇ ಪ್ರಶ್ನೆ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಗಿತ್ತು. ದ ಕಿಂಗ್ ಫೌಟ್ ಡ್ಯಾಶ್ ಅ ಸ್ವರ್ಡ್ ಅಂತಿತ್ತು. ಅದಕ್ಕೆ ಸರಿಯಾದ ಉತ್ತರ ವಿತ್ ಆಗಿತ್ತು, ಖಡ್ಗದೊಂದಿಗೆ. 11ನೇ ಪ್ರಶ್ನೆ ಪ್ರಿಯಾಂಕಾ ಡ್ಯಾಶ್ ಅಂಥೇಳಿ ಕೊಟ್ಟು ಬ್ರ್ಯಾಕೆಟ್ನೊಳಗೆ B+ವೇಟ್ ಅಂತ ಕೊಟ್ಟಿದ್ದರು. ಮುಂದದು ಎಸ್ಟರ್ಡೇ ಅಂತ ಇತ್ತಲ್ಲ, ಹೀಗಾಗಿ ಅದು ಪಾಸ್ಟ್ ಕಂಟಿನ್ಯೂ ಮಾಡಬೇಕಾಗಿತ್ತು. ಹೀಗಾಗಿ ವಾಸ್ ವೇಟಿಂಗ್ ಸರಿಯಾದ ಉತ್ತರ. 12ನೇ ಪ್ರಶ್ನೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳಿದ್ರು. ಅದು ಡೆವಲಪ್ಮೆಂಟ್ ಆಗಬೇಕಾಗಿತ್ತು. 13ನೇ ಪ್ರಶ್ನೆ ಸ್ವಂತ ವಾಕ್ಯ ಮಾಡಿರಿ. ಅದನ್ನು ನಮ್ಮ ವಿವೇಚನೆಗೆ ಬಿಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ನಾನು ವ್ಯಾಲ್ಯೂಯೇಷನ್ಯಾಗ ನಮ್ಮ ವಿವೇಚನೆಗೆ ಬಿಟ್ಟಿರ್ತಾರೆ ಅದನ್ನು. 14ನೇ ಪ್ರಶ್ನೆ ಕೀ ಆನ್ಸರ್ ಏನಿತ್ತಂದ್ರೆ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲಿಕ್ಕೆ ಅವಕಾಶ ಇತ್ತು. 15ನೇ ಪ್ರಶ್ನೆ
ಆ್ಯಕ್ಟಿವೈಸ್ ಪ್ಯಾಸಿವೈಸಿಗೆ ಸಂಬಂಧಪಟ್ಟಂಗಿತ್ತು. ಅಲ್ಲಿ ಕೀ ಆನ್ಸರ್ ಏನಿತ್ತಂದ್ರೆ ದ ಪೇಷಂಟ್ಸ್ ವೇರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತ. ಭಾಳಷ್ಟು ಜನ ನಾನು ಪತ್ರಿಕೆ ಇದನ್ನು ಮಾಡಿದಾಗ ವ್ಯಾಲ್ಯೂಯೇಷನ್ ಮಾಡಿದಾಗ ಪೈಕಿ ಭಾಳ ಮಂದಿ ವಿದ್ಯಾರ್ಥಿಗಳು ಇದನ್ನು ತಪ್ಪ್ಯಾರ. 16ನೇ ಪ್ರಶ್ನೆ ಡೈರೆಕ್ಟ್ ಇಂಡೈರೆಕ್ಟಿಗೆ ಇತ್ತು. ಅದು ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಹಿ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಹಿಸ್ ನೇಟಿವ್ ಪ್ಲೇಸ್. ಇದನ್ನು ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಅಲ್ಲಿ ಟೆನ್ಸನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದನ್ನು ಪಾಸ್ಟ್ ಕಂಟಿನ್ಯೂ ಮಾಡುವಲ್ಲಿ ತಪ್ಪಿದ್ರು. ಇನ್ನು ಮತ್ತು ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ 17ನೇ ಪ್ರಶ್ನೆಯೊಳಗೆ ಫ್ರ್ಯಾಂಟಿಕಲಿ ಸ್ಪೆಲ್ಲಿಂಗ್ ಭಾಳ ಹುಡುಗರು ಮಿಸ್ಟೇಕ್ ಮಾಡಿದರು. 78 79 ಅಂಕ ತೆಗೆದುಕೊಂಡಂಥ ಹುಡುಗರು ಕೂಡ ಫ್ರ್ಯಾಂಟಿಕಲಿ ಅನ್ನುವಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು. ಅದನ್ನು ಒಂದು ಸಲ ನೋಡ್ಕೊರಿ. FRANTICALLY. ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದವರು ಯಾರು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿರಿ ಅವರಿಗೆ ಅಂಕಗಳನ್ನು ಕೊಟ್ಟಿಲ್ಲ. ಇನ್ನು ಎಮರ್ಜೆನ್ಸಿ EMERGENCY ಇವು 2 ಕರೆಕ್ಷನ್ ಮಾಡೋಕ್ಕಿತ್ತು. ಇಲ್ಲಿ 2 ಅಂಕಗಳನ್ನು ನೀವು ಪಡ್ಕೊತೀರಿ. ಇನ್ನು 18ನೇ ಪ್ರಶ್ನೆ ಏನಿತ್ತು, ಹೈ ವೇರ್ ದ ಪೀಪಲ್ ಆಫ್ ಮುಂಬೈ ಅಪ್ರೇಡ್ ಅಕಾರ್ಡಿಂಗ್ ಟು ಬಾಳೇಶ್ವರ. ಇವೆಲ್ಲ ಏನದವು ಅಂದ್ರೆ ಪಾಯಿಂಟ್ಸ್. ಇವು ಪೇಪರ್ ವ್ಯಾಲ್ಯೂಯೇಷನ್ ಒಳಗೆ ಯಾವಾಗಲೂ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಏನು ಎಕ್ಸ್ಪೆಕ್ಟ್ ಇರ್ತೈತಪ್ಪ ನಿಮ್ಮಿಂದ ಅಂದ್ರೆ ಬಾಳೇಶ್ವರ ನೋಟಿಸ್ಡ್, ಪೀಪಲ್ ವೇರ್ ಅಫ್ರೇಡ್, ಗೆಟಿಂಗ್ ಇನ್ವಾಲ್ವ್ಡ್, ಪೊಲೀಸ್ ಆ್ಯಂಡ್ ಕೋರ್ಟ್ಸ್, ಇನ್ಕನ್ವೀನಿಯನ್ಸ್, ದ ಪ್ರೊಸೀಡಿಂಗ್ಸ್. ಈ ಇಷ್ಟು ಪಾಯಿಂಟ್ಸ್ಗಳು ನಿಮ್ಮ ಆನ್ಸರ್ನೊಳಗಿದ್ರೆ ಮಾತ್ರ ನಿಮಗೆ 2 ಅಂಕಗಳನ್ನು ಕೊಡಬೇಕು ಅನ್ನೋದು ಅಲ್ಲಿ ಸೂಚನೆ ಆಗಿತ್ತು. 19ನೇ ಪ್ರಶ್ನೆ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್ ಅಂಥೇಳಿ. ಅಲ್ಲಿ ಕೂಡ ಏನೇನಪ್ಪ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್ಸ್ ಆ ಪಾಯಿಂಟ್, ಪೀರಿಯಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಟ್ರಿಬ್ಯೂಟ್ ಈಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಓನ್ ಕ್ಯಾಂಪೇನ್ ಪ್ರೊಟೆಸ್ಟ್ಸ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಭಾಳ ಸಲ ನೀವೇನು ತಿಳ್ಕೊಂಡಿರ್ತೀರಿ ಅಂದ್ರೆ ನಾನು ಬರೆದ ಆನ್ಸರ್ ಭಾಳ ಎಕ್ಯುರೇಟ್ ಐತಿ ಅಂಥೇಳಿ ನೀವು ತಿಳ್ಕೊಂಡಿರ್ತೀರಿ ಮತ್ತು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಓಡಾಡ್ತಿರ್ತೀರಿ. ಈ ಆನ್ಸರ್ಗಳನ್ನು ಒಂದು ಸಲ ನೋಡ್ಕೊಂಬಿಡ್ರಿ. ಅಂದ್ರೆ ನಾನು ಯಾವ ಪಾಯಿಂಟ್ಸನ್ನು ಕವರ್ ಮಾಡೀನಿ, ಯಾವ ಪಾಯಿಂಟ್ಸನ್ನು ಕವರ್ ಮಾಡಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿಬಿಡ್ತದೆ. ಇವಿಷ್ಟು ಪಾಯಿಂಟ್ಸ್ ಕವರ್ ಆದರೆ 2 ಮಾರ್ಕ್ಸ್. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆನ್ ದ ಅರ್ತ್ ಅಕಾರ್ಡಿಂಗ್ ಟು ಪೊಯೆಟ್ ಇನ್ ದ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಅಂತ ಕೇಳಿದ್ರು. ಅಲ್ಲಿ ಏನೇನು ಬರ್ಬೇಕಂದ್ರೆ ಪೀಪಲ್ ಟಿಲ್ ದ ಲ್ಯಾಂಡ್, ಪ್ಲ್ಯಾಂಟ್ ಟ್ರೀಸ್, ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್, ಚಿಲ್ಡ್ರನ್ ಡ್ಯಾನ್ಸ್, ಸಿಂಗ್ ಹ್ಯಾಪಿಲಿ. ಇವಿಷ್ಟು ಪಾಯಿಂಟ್ಸ್ಗಳು ಅಲ್ಲಿ ಕವರ್ ಆಗಬೇಕು. 21ನೇ ಪ್ರಶ್ನೆ, ಸತೀಶ್ ಬಿಕೇಮ್ ಅ ಗ್ರೇಟ್ ಆರ್ಟಿಸ್ಟ್, ವಾಟ್ ಮೇಕ್ಸ್ ಯು ಟು ಅಪ್ರಿಷಿಯೇಟ್ ಹಿಮ್. ಸತೀಶ್ ಒಬ್ಬ ಗ್ರೇಟ್ ಆರ್ಟಿಸ್ಟ್, ನೀವು ಯಾಕೆ ಅವನನ್ನು ಅಪ್ರಿಷಿಯೇಟ್ ಮಾಡ್ತೀರಿ ಅಂತ ಕೇಳಿದ್ರು. ಅಲ್ಲಿ ನೀವು ಏನೇನು ಕವರ್ ಮಾಡ್ಬೇಕಂದ್ರೆ ಸತೀಶ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ, ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಮತ್ತು ಬೆಲ್ಜಿಯಂ ಎಂಬಾಸಿ ಅವನನ್ನು ಗೌರವಿಸಿದ್ದು, ಹಾನರ್ಡ್ ಪದ್ಮವಿಭೂಷಣ ಅನ್ನುವಂಥ ಪಾಯಿಂಟ್, ಪಬ್ಲಿಷ್ಡ್ ಬುಕ್ಸ್, ವೇರಿಯಸ್ ಆರ್ಟ್ಸ್ಗೆ ಸಂಬಂಧಪಟ್ಟಂಗೆ ಪುಸ್ತಕಗಳನ್ನು ಪ್ರಕಟ ಮಾಡ್ಯಾರಲ್ಲ, ಆ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಉತ್ತರದೊಳಗೆ ಕವರ್ ಆಗಬೇಕು. ಇನ್ನು 22ನೇ ಪ್ರಶ್ನೆ, ನೋ ಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಈಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಈಸ್ ವಿಜ್ಡಮ್. ಕೆಲಿಸ್ ಬರೋಕರ್ ಈ ಒಂದು ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಿರಿ ಅಂತ ಕೇಳಿದರೆ ನೀವು ಅಲ್ಲೇ ಏನೇನು ಕವರ್ ಮಾಡ್ಬೇಕಂದ್ರೆ ಇಂಪಾರ್ಟೆನ್ಸ್ ಆಫ್ ಇಂಟೆಲೆಕ್ಚುವಲ್ ರಿಸೋರ್ಸಸ್, ಮನಿ ಈಸ್ ಮೋರ್ ಪಾಪ್ಯುಲರ್, ಬಟ್ ದ ಫಂಡಮೆಂಟಲ್ ನಾಲೆಜ್ ಆ್ಯಂಡ್ ರಿಸೋರ್ಸಸ್, ಬೇಸಿಕ್ ಸೈನ್ಸ್, ಸರ್ವೈವಲ್ ಆಫ್ ದ ಮನ್ಕೈಂಡ್. ಇವಿಷ್ಟು ಪಾಯಿಂಟ್ಗಳು ಅಲ್ಲೇ ಕವರ್ ಆಗಬೇಕು. 23ನೇ ಪ್ರಶ್ನೆ, ಒಂದು ಡಿಕ್ಕಿ ಡೋಲ್ಮಾರ ಪಾಠ, ಒಂದು ನಾರಾಯಣಪುರ ಇನ್ಸಿಡೆಂಟ್ದಿಂದ 2 ಕೊಟ್ಟಿದ್ರು. ನಾನು ಡಿಕ್ಕಿ ಡೋಲ್ಮಾ ಕವರ್ ಮಾಡೀನಿ. ಡಿಕ್ಕಿ ಡೋಲ್ಮಾ ಲವ್ಡ್ ಲಿಸನ್ ಟು ಮ್ಯೂಸಿಕ್, ಓಲ್ಡ್ ಹಿಂದಿ ಸಾಂಗ್ಸ್ ಅಂದ್ರೆ ಅವಳು ಭಾಳ ಇಷ್ಟಪಡ್ತಿದ್ಲು. ವರ್ಕ್ಸ್ ಆ್ಯಸ್ ಆ್ಯನ್ ಇನ್ಸ್ಟ್ರಕ್ಟರ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನೊಳಗೆ ಕೆಲಸ ಮಾಡ್ತಾಯಿದ್ಲು. ಅಡ್ವೆಂಚರ್ ಸ್ಪೋರ್ಟ್ಸು, ಎನ್ಕರೇಜಿಂಗ್ ಪಾರ್ಟಿಸಿಪೇಟ್. ಇವಿಷ್ಟು ಪಾಯಿಂಟ್ಸ್ಗಳು ಬರ್ಬೇಕಲ್ಲಿ. 24ನೇ ಪ್ರಶ್ನೆ, ಹನೀಪ್ ಅವ್ರದ ಬಗ್ಗೆ ಕವರ್ ಮಾಡ್ಕೊಂಡು ನಾನು ಇನ್ನೊಂದು ಬಿಟ್ಟೀನಿ. ಹನೀಪ್ ಲೈಫ್ ವಾಸ್ ಎಕ್ದಮ್ ಬಿಂದಾಸ್ ಅಂದ್ರೆ ಹೌ ಡು ಯು ಸೇ ದ್ಯಾಟ್ ಹನೀಪ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ಈಸ್ ವೇರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂತ ಕೇಳಿರಲ್ಲ, ಅದ್ರ ಉತ್ತರ ಇದೆ. ಅಲ್ಲಿ ಏನೇನು ಕವರ್ ಆಗ್ಬೇಕಂದ್ರೆ ಹನೀಪ್ ಲೈಫ್ ವಾಸ್ ಎಕ್ದಮ್ ಬಿಂದಾಸ್, ಡ್ಯಾಬ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಪ್ರಿಪೇರಿಂಗ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್, ರೀಡಿಂಗ್ ಗ್ರೇಟ್ ಡೀಲ್, ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಯಾಕಂದರೆ ಅವರು ಡ್ರಮ್ಮರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಇನ್ನು 25ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ ಆಗಿತ್ತು. ಅಲ್ಲೇ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್, ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸ್ವಾಮಿ ಹೀರೋ ಅನ್ನಲ್ಲ, ಅದು ಹೇಗೆ ಅಂತ ಅಲ್ಲಿ ಏನೇನು ಪಾಯಿಂಟ್ಸ್ ಬರ್ಬೇಕು ಅದು ನೋಡ್ರಿ. ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ದಿಸ್ ಬಟ್ ಹಿ ಕುಡ್ ನಾಟ್, ಹಿ ಸ್ಲೆಪ್ಟ್ ಅಲೋನ್. ಪಾಯಿಂಟ್ಸ್ ಇವೆಲ್ಲ. ಅಫ್ರೇಡ್ ಆಫ್ ಡಾರ್ಕ್ನೆಸ್, ರಿಮೆಂಬರಿಂಗ್ ದ ಓಲ್ಡ್ ಡೆವಿಲ್ ಸ್ಟೋರಿ, ಹಿ ಹಗ್ಡ್ ಟೈಟ್ಲಿ, ಮೂವಿಂಗ್ ಆಬ್ಜೆಕ್ಟ್, ಯೂಸ್ಡ್ ಈಸ್ ಟೀತ್ ಲೈಕ್ ಅ ಮಾರ್ಟಲ್ ವೆಪನ್, ಹಿ ಕಾಟ್, ದ ಮೋಸ್ಟ್ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್, ಪೊಲೀಸ್ ವೇರ್ ಗ್ರೇಟ್ಫುಲ್ ಫಾರ್ ಹಿಮ್.
ಈ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆದರೆ ನಿಮಗೆ 3 ಅಂಕ. ಇದರೊಳಗೆ ಯಾವುದಾದ್ರೂ ಕೆಲವು ಪಾಯಿಂಟ್ಸ್ ಬಿಟ್ಟು ಹೋದ್ರೆ ಮಾರ್ಕ್ಸ್ಗಳು ಬರಲ್ಲ. ಇನ್ನು 26ನೇ ಪ್ರಶ್ನೆ, ಹೌ ಡಿಡ್ ಗ್ರ್ಯಾಂಡ್ ಮಾ ಫುಲ್ಫಿಲ್ ಹರ್ ವಿಶ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತ ಕೇಳ್ಯಾರ. ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಕ್ಲೈಮ್ಡ್ ಅ ಟ್ರೀಸ್ ಈವನ್ ಎಟ್ ದ ಏಜ್ ಆಫ್ 62. ಲರ್ನ್ಡ್ ಫ್ರಮ್ ದ ಬ್ರದರ್ ಶಿ ವಿಶ್ ಟು ಲಿವ್ ಇನ್ ಎ ಟ್ರೀ. ಪೀಪಲ್ ಟೋಲ್ಡ್ ಹರ್ ಬಟ್ ಶಿ ಡಿಸ್ಅಗ್ರೀಡ್. ಒನ್ ಡೇ ಶಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಡಾಕ್ಟರ್ ಸಜೆಸ್ಟೆಡ್ ರೆಸ್ಟ್ ಫಾರ್ ಅ ವೀಕ್. ಬ್ರೀಫ್ ಸೀಸನ್ ಇನ್ ದ ಹೆಲ್ ಫಾರ್ ಹರ್. ವೆನ್ ಶಿ ಫೆಲ್ಟ್ ಸ್ಟ್ರಾಂಗರ್ ಡಿಮಾಂಡೆಡ್ ಅ ಟ್ರೀ ಹೌಸ್. ಸನ್ ಬ್ಯೂಟಿಫುಲ್ ಫುಲ್ಫಿಲ್ಡ್ ಹರ್ ವಿಶ್. ಶಿ ಲಿವ್ಡ್ ಇನ್ ದ ಟಾಪ್ ಆಫ್ ದ ಟ್ರೀ ಅಫೋರ್ಡಿಂಗ್ ಹರ್ ರೈಟ್. ಈ ರೀತಿ ನೀವು ಪಾಯಿಂಟ್ಸ್ಗಳನ್ನು ಕವರ್ ಮಾಡಬೇಕು. ಇನ್ನು 27, 28, 29, 30 ಇವು 4 ಆರ್ಸಿಗಳಾಗಿದ್ವು. ಅವು ಆರ್ಸಿಗಳನ್ನು ನಾನಿಲ್ಲಿ ಕೊಟ್ಟು ನೋಡ್ರಿ. ಆಂಟ್ ಸುಶೀಲಾ ಅಂತ ಬರ್ದಿರಿ, ಸ್ಮಿತಾ ಅಂತ ಬರ್ದಿರಿ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಸಿ ಉತ್ತರವನ್ನು ತಪ್ಪು ಬರ್ದಿರಿ. ಬಿಕಾಸ್ ಸ್ಮಿತಾ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಮಚ್ ವರಿಡ್ ಅಬೌಟ್ ಹರ್ ಬ್ರದರ್ಸ್ ಹೆಲ್ತ್ ಅಂತ ಬರೆದ್ರೆ ಮಾತ್ರ ನಿಮಗೆ ಸಿಗೆ ಅಂಕಗಳು ಬರ್ತಾವೆ. ಅದೇ ರೀತಿ ಇಲ್ಲಿ ಕೂಡ ಡಿಗೋ ಮತ್ತು ಫೆಡ್ರೋ ಬರ್ದಿರಿ. ಆದರೆ ಭಾಳ ಕೆಲವು ಮಂದಿ ಕನ್ಫ್ಯೂಸ್ ಮಾಡ್ಕೊಂಡು ಕೊಲಂಬಸ್ ಅಂತ ಬರ್ದಿರಿ. ಕೊಲಂಬಸ್ ಅಲ್ಲ, ಅದು ಪೆಡ್ರೋ, ಅದು ಪಿ ಆಗ್ಬೇಕದು, ಎಫ್ ಪಿ ಅಲ್ಲ. ಸ್ವಲ್ಪ ಅದನ್ನು ಕರೆಕ್ಷನ್ ಮಾಡ್ಕೊರಿ. ಸಿ ಮಾತ್ರ ತಪ್ಪೈತೆ, ಅದು ಸಿ ನೋಡ್ಕೊರಿ. ನಾನು ಹೇಳ್ತೀನಿ, ವೆನ್ ಡಿಗೋ ಎಕ್ಸ್ಪ್ರೆಸ್ಡ್ ಸಮ್ ಆಫ್ ದೆಮ್ ವೇರ್ ವೆಲ್ಕಮಿಂಗ್ ದ ಕೋಸ್ಟ್ ಆಫ್ ಸ್ಪೇನ್ ಅಂತ ಬರೀಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಬರೆದಿಲ್ಲ. ಇನ್ನು 29ನೇ ಪ್ರಶ್ನೆಗೆ ಹೋಗೋದಾದ್ರೆ ಡಾನ್ ಅನ್ಸೆಲ್ಮೋ ಬರ್ದಿರಿ, ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋ ಬರ್ದಿರಿ. ಆದರೆ ಸಿ ತಪ್ಪಾಗೈತಿ. ಬಿಕಾಸ್ ದ ಸ್ಪೀಕರ್ ಹ್ಯಾಡ್ ಪ್ಲ್ಯಾಂಟೆಡ್ ಅ ಟ್ರೀ ಇನ್ ದ ನೇಮ್ ಆಫ್ ಈಚ್ ಚೈಲ್ಡ್ ಹೂ ವಾಸ್ ಬಾರ್ನ್ ಇನ್ ದ್ಯಾಟ್ ವಿಲೇಜ್ ಅಂತ ಬರೀಬೇಕು. ಇದು ಸರಿಯಾದ ಉತ್ತರ. 30 ನಾರ್ಮನ್ ನಿಕೋಲ್ಸನ್ ಬರ್ದಿರಿ. ಆದರೆ ಯಾವಾಗ ಅಂತ ಕೇಳಿದರೆ ಇನ್ನು ಸ್ಪೇಸ್ ಅಂತ ಭಾಳ ಮಂದಿ ಉತ್ತರ ಬರೆದು ಬಿಟ್ಟಿರಿ. ಇನ್ನು ಸ್ಪೇಸ್ ಅಲ್ಲ, ಇನ್ನು ಸ್ಪೇಸ್ನಾಗಿದ್ದಾಗ ಅವರು ಈ ರೀತಿ ಹೇಳಿಲ್ಲ. ಈ ಸ್ಪೇಸಿಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ ಮಾತಿದು. ಹೀಗಾಗಿ ವೆನ್ ದ ಸ್ಪೀಕರ್ ವಾಸ್ ರೆಡಿ ಟು ಗೋ ಟು ದ ಸ್ಪೇಸ್, ಭಾಳ ಮಂದಿ ಬಿನ ತಪ್ಪು ಬರ್ದಿರಿ. ಇನ್ನು ಸಿ, ಬಿಕಾಸ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆ್ಯಂಡ್ ನೈಟ್, ಇದನ್ನೆಲ್ಲರೂ ಬರ್ದಿರಿ. ಇನ್ನು ಹಾಗೆ ಮುಂದಿನ ಪ್ರಶ್ನೆ ಪ್ರೊಫೈಲ್ ರೇಟಿಂಗ್. ನಾನು ನಿಮಗೆ ಹೇಳಿದೆ, ಪ್ರೊಫೈಲ್ ರೇಟಿಂಗು ಡೆವಲಪ್ ದಿ ಸ್ಟೋರಿ, ಪಿಕ್ಚರ್ ಡಿಸ್ಕ್ರಿಪ್ಷನ್ ನಮ್ಮ ವಿವೇಚನೆಗೆ ಬಿಟ್ಟಿರ್ತಾರೆ. ಹೀಗಾಗಿ ಕೀ ಆನ್ಸರ್ನೊಳಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಡೆವಲಪ್ ದಿ ಸ್ಟೋರಿ ಆಯಿತು, ಪಿಕ್ಚರ್ ಡಿಸ್ಕ್ರಿಪ್ಷನ್ ಆಯಿತು. ಹೀಗಾಗಿ ಮತ್ತೆ ಹೊಸದಾಗಿ, ಯಾಕಂದ್ರೆ ಈ ಕ್ವಶನ್ ಪೇಪರನ್ನು ಹಿಂದೆ ನಾನು ಬಿಡಿಸಿದ್ದೈತಿ, ಹೀಗಾಗಿ ಮತ್ತೊಮ್ಮೆ ಅದನ್ನು ನಿಮಗೆ ಬೋರ್ ಹೊಡೆಸ್ಲಿಕ್ಕೆ ನಾನು ತಯಾರಿಲ್ಲ. ಇನ್ನು 34ನೇ ಪ್ರಶ್ನೆ ಕ್ವಾಲಿಟಿ ಆಫ್ ಮರ್ಸಿ ಬಗ್ಗಿತ್ತು, ಬ್ಲೈಂಡ್ ಬಾಯ್ ಬಗ್ಗಿತ್ತು. ನಾನು ಕ್ವಾಲಿಟಿ ಆಫ್ ಮರ್ಸಿಯನ್ನು ಇಲ್ಲಿ ಕವರ್ ಮಾಡೀನಿ. ಅಲ್ಲಿ 4 ಸಾಲುಗಳನ್ನು ನೀವು ಕರೆಕ್ಟಾಗಿ ಬರೆದ್ರೆ 4 ಮಾರ್ಕ್ಸ್ಗಳು ಬರ್ತಾವೆ. ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀರಿ ಅವ್ರಿಗೆ ಮಾರ್ಕ್ಸ್ಗಳು ಬರೋದಿಲ್ಲ, ಮಾರ್ಕ್ಸ್ಗಳು ಕಡಿಮೆ ಆಕಾವೆ. ಇನ್ನು 35ನೇ ಪ್ರಶ್ನೆ ಅಲ್ಲಿ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂಗಿತ್ತು. ಆ ಪ್ಯಾರಾಗ್ರಾಫನ್ನು ನಾನು ಕೊಟ್ಟಿಲ್ಲ, ಆದರೆ ಅವರು ಕರೆಕ್ಟಾಗಿ ಆನ್ಸರ್ ಏನು ಕೊಟ್ಟಿದ್ದರು ಅನ್ನೋದನ್ನು ನಿಮಗೆ ಅಲ್ಲಿ ಹೇಳಿಬಿಡ್ತೀನಿ. ಎಗೆ 2 ಮಾರ್ಕ್ಸ್ ಇತ್ತು, ಬಿಗೆ 2 ಮಾರ್ಕ್ಸ್ ಇತ್ತು. ಎಜುಕೇಷನ್ ಶುಡ್ ನಾಟ್ ಪ್ರೊಡ್ಯೂಸ್ ಸಿಟಿಜನ್ಸ್ ಹೂ ವೈಲ್ ದೇ ಲವ್ ದೇರ್ ಓನ್ ಫ್ರೀಡಮ್. Education should not produce citizens who, while they love their own freedom, take away the freedom of others. It should produce men who love their own country but who do not want to harm other countries. ಕೆಲವೊಂದು ಪುಟದಾಗ ಕೆಲವೊಂದು ರೀತಿಯೊಳಗೆ ಉತ್ತರ ಬರ್ಕೊತ ಹೋಗಿರಿ ಕೆಲವು ವಿದ್ಯಾರ್ಥಿಗಳು. ಹಂಗೆ ಮಾರ್ಕ್ಸ್ ಬರಲ್ಲದು, ಕರೆಕ್ಟಾಗಿ ಬರೀಬೇಕು. ಇನ್ನು ಬಿ, ಸಮ್ ಪೀಪಲ್ think that the aim of education is merely to give knowledge. These people want students to read books and do nothing else. ಈ ರೀತಿ ಬರೆದ್ರೆ ಮಾತ್ರ ಕರೆಕ್ಟಾಗಿ ನಿಮಗೆ 2ಕ್ಕೆ 2 ಅಂಕಗಳು ಸಿಗ್ತಾವೆ. 36ನೇ ಪ್ರಶ್ನೆಯೊಳಗೆ ನಾನು ಏನು ಮಾಡೀನಪ್ಪ ಅಂದ್ರೆ ವಿ ಕೆ ಗೋಕಾಕರ ಒಂದು ಕ್ವಶನ್ ಇತ್ತಲ್ಲ, 3 ಕ್ವಶನ್ ಕೊಟ್ಟಿದ್ರಲ್ಲಿ. 1ನೇದ್ದು ಜಾಜ್ ಪ್ಲೇಯರ್ ಮೇಲಿತ್ತು, 2ನೇದ್ದು ಸಾಂಗ್ ಆಫ್ ಇಂಡಿಯಾದ ಮೇಲಿತ್ತು, 3ನೇದ್ದು ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಮೇಲಿತ್ತು. ಆದರೆ ನಾನು ಇಲ್ಲಿ ವಿ ಕೆ ಗೋಕಾಕರ್ ಬರೆದಂಥ ಸಾಂಗ್ ಆಫ್ ಇಂಡಿಯಾದ ಒಂದು ಉತ್ತರವನ್ನು ಕವರ್ ಮಾಡೀನಿ. ಅಲ್ಲಿ ಏನೇನು ಪಾಯಿಂಟ್ಸನ್ನು ಕವರ್ ಮಾಡಬೇಕಾಗಿತ್ತು ನೀವು ಅಂದ್ರೆ, ದ ಪೋಯೆಟ್ ವಾಂಟ್ಸ್ ಟು ಪ್ರೇಸ್ ಮದರ್ ಇಂಡಿಯಾ ವಿತ್ ಎ ಸಾಂಗ್, ಸಿಂಗ್ ಅಬೌಟ್ ಹಿಮಾಲಯಾಸ್, ರಾಕ್ ಟೆಂಪಲ್ಸ್, ಸಿಯರ್ಸ್, ಪ್ರೊಫೆಟ್ಸ್, ಚಿಲ್ಡ್ರನ್ ಹೂ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಫಾರ್ ಕಂಟ್ರಿ, progress and development, dam and lake, steel mills, shipbuilding yard, men working to technology, hard working to put the country atomic age. ಈ ಎಲ್ಲ ಪಾಯಿಂಟ್ಸನ್ನು ನೀವು ಕವರ್ ಮಾಡಿದರೆ ನಿಮಗೆ
ಅಲ್ಲಿ ಖಂಡಿತವಾಗಿ 4ಕ್ಕೆ 4 ಅಂಕಗಳು ಬರ್ತಾವೆ. 37ನೇ ಪ್ರಶ್ನೆ ಎಸ್ಸೆ ಸಂಬಂಧಪಟ್ಟಂಗೆ ಮತ್ತು 38ನೇ ಪ್ರಶ್ನೆ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂಗಿತ್ತು. ಅದಕ್ಕೆ ನಾನು ಏನು ಮಾಡೀನಿ ಅಂದರೆ, ಇದು ನನ್ನ 91ನೇ ವಿಡಿಯೋ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಂದ್ರೆ ನಿಮ್ಮ ಈ 31, 32, 33, 37, 38ನೇ ಪ್ರಶ್ನೆಗಳಿಗೆ ಅಲ್ಲಿ ನೀವು ಉತ್ತರಗಳನ್ನು ಪಡ್ಕೊತೀರಿ. ಯಾರು ಉತ್ತಮ ಅಂಕಗಳನ್ನು ಗಳಿಸಿರಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸನ್ನು ಹೇಳುತ್ತಾ, ಯಾರು ಸ್ವಲ್ಪ ಪರ್ಫಾರ್ಮೆನ್ಸನ್ನು ಕಡಿಮೆ ಮಾಡಿರಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯೊಳಗೆ ಪರ್ಫಾರ್ಮೆನ್ಸ್ ಮಾಡಿರಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.